ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ನಾನಿವಾಗ ರೆಡಿಯಾಗಿ ಕ್ಯಾಬಲ್ಲಿ ಹೊರಟಿದ್ದೀನಿ. ಎಲ್ಲಿ ಹೊರಟಿದ್ದೀನಿ ಅಂತ ನೀವೇ ನೋಡ್ಬೋದು. ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಂಭ್ರಮ. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರೆ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಮಾಡ್ತಾ ಇದ್ದೀವಿ ನನ್ನ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡಿ. ನಿಧಿಕರ್, ಶರ್ವಿನ್ ಆ್ಯಂಡ್ ಅರ್ಜುನ್. ಇವಾಗ ಅರೌಂಡ್ 10 ಕಾಲಾಗಿದೆ, ರಾತ್ರಿ 10 ಕಾಲು. ನಮಗೆ 10:45ಗೆ ಇಲ್ಲಿ ಬರೋಕ್ಕೆ ಹೇಳಿದರು. ಆ್ಯಂಡ್ 15 ಮಿನಿಟ್ಸ್ ಬೇಗನೆ ಬನ್ನಿ ಅಂತ ಹೇಳಿದರು. 10:55ಗೆ ಇಲ್ಲಿಗೆ ಪಾಯಿಂಟಿಗೆ ಬರ್ತಾರೆ ಅನಿಸುತ್ತೆ. ನಾವು ಸ್ವಲ್ಪ ಅರ್ಲಿನೇ ಬಂದಿದ್ದೀವಿ. ವೆಯ್ಟ್ ಮಾಡಿ. ನಾವು ಹೋಗ್ತಾ ಇರೋದು ಇದೇ ಬಸ್ಸಲ್ಲಿ, ವರದ್ ಲೈನ್. ಸೀಟ್ ನಂಬರ್ಸ್ ಎಲ್ಲಿದೆ? ಇದೇನಾ? ಇದೆ ನಮ್ಮ ಸೀಟು. For the first time home. ಶರ್ವಿನ್, ಹೇಗಿದೆ ಬಸ್? ಐ ಥಿಂಕ್ ಮಾರ್ನಿಂಗ್ 5:30ಗೆ ರೀಚ್ ಆಗ್ತೀವಿ ಮಂತ್ರಾಲಯ ಅನಿಸುತ್ತೆ. ಆ್ಯಂಡ್ ಆರಾಮಾಗಿ ನಿದ್ದೆ ಮಾಡ್ಕೊಂಡು, ಆ್ಯಕ್ಚುಲಿ ಇದು ಬಂದು ನಾನ್ AC ತೊಗೊಂಡಿದ್ವಿ. ನಾನ್ AC ಒಳ್ಳೆ ಗಾಳಿ ಬರುತ್ತೆ, ಆರಾಮಾಗಿ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡಿ ವ್ಯೂ. This is our room for today. ಇದೊಂದು ಪುಟ್ಟ ಬಾಲ್ಕನಿ ಥರ ಪೋಟಿಕಾ ಇದೆ. ಆ್ಯಂಡ್ ಸಾಕು ಅನಿಸುತ್ತೆ, ಆರಾಮಾಗಾಯಿತು. ವಾಶ್ರೂಮ್, AC ಇದೆ, ಸಾಕು. ಆರಾಮಾಗಿದೆ, ಪೀಸಾಗಿ, ಕ್ಲೀನಾಗಿದೆ. ಮೇನು ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಇವಾಗ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಆ್ಯಕ್ಚುಲಿ ನಮ್ಗೆ ಗೊತ್ತಿರೋರ್ಗೇ ನಾವು ಕಾಲ್ ಮಾಡಿ ರೂಮ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ಅವರೇ ನಮಗೆ ದೇವ್ರ ದರ್ಶನನೂ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಟೆಂಪಲ್ ಮುಂದೆ ಬನ್ನಿ, ಬಂದು ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ, ರಾಯರ ದರ್ಶನ ಮಾಡೋಣ. ತುಂಬ ದಿನ ಆಗಿತ್ತು, 2 ವರ್ಷ ಆಗಿತ್ತು ರಾಯರ ದರ್ಶನ ಮಾಡಿ, ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಬರಲೇಬೇಕು ಅಂದ್ಕೊಂಡು ಹಬ್ಬದ ದಿನ ಬಂದಿದ್ದೀನಿ. ಆ್ಯಂಡ್ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹೋಗೋಣ. ನೋಡಿ, ನಾನು ಫಸ್ಟ್ ರೆಡಿಯಾಗಿ ಬಂದರು. ಇವ್ರು 3 ಜನ ಎಷ್ಟು ನಿಧಾನಕ್ಕೆ ಬರ್ತಾ ಇದ್ದಾರೆ ರೆಡಿಯಾಗಿ. ನೋಡಿ, ಹೆಣ್ಮಕ್ಳು ಲೇಟ್ ಅಂತಾರೆ. ನೋಡಿ, ಹೆಣ್ಮಕ್ಳೇ ಫಸ್ಟಾಗಿ ಬಂದು, ಇವ್ರು ನೋಡಿ ಎಷ್ಟು ಲೇಟಾಗಿ ಬಂದಿದ್ದಾರೆ. 6 ಗಂಟೆಗೆ ರೆಡಿ ಆಗಿದೆ. ಸರ್ವಿ ನೀಟಾಗಿ ಕಟ್ಕೊಂಡಿದ್ಯಾ ಪಂಚೆನ? ಅಂದ್ರೆ 6 ಗಂಟೆ क्या
ದಯವಿಟ್ಟು ಕೇಳಿಸ್ಕೊಳ್ಳಿ. 9 ಗಂಟೆ ನಂತರ ಭಕ್ತರಿಗೆ ಮಂತ್ರಾಕ್ಷತೆ ಕೊಡ್ತಾರೆ. ಐ ಥಿಂಕ್ 16 ವರ್ಷ ಹಿಂದೆ ನಾನು ಹೆಜ್ಜೆ ನಮಸ್ಕಾರ ಮಾಡಿದ್ದೆ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ. ಅದಾದಮೇಲೆ ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಆಗಿರಲಿಲ್ಲ. 16 ಇಯರ್ಸ್ ಆದಮೇಲೆ ಇವಾಗ ಮಾಡ್ತಾಯಿದ್ದೀನಿ. ಬಟ್ ಏನೋ ಒಂಥರ ಸಖತ್ತು ಶಕ್ತಿ. ಆ್ಯಕ್ಚುಲಿ ಸುಸ್ತೇ ಆಗಿಲ್ಲ, ಎಲ್ಲೂ ಸುಸ್ತು ಅಂತಲೇ ಆಗಿಲ್ಲ. ಅದೇ ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಒಂದೊಂದಕ್ಕೂ ಬ್ರೇಕ್ ತೊಗೊಳ್ತಾ ಇರ್ತೀವಿ, ಒಂಚೂರು ಸುಸ್ತಾಗಿಲ್ಲ, ಆರಾಮಾಗಿ ಆಯಿತು. ಎಲ್ಲ ರಾಯರ ಆಶೀರ್ವಾದ. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 11 ಗಂಟೆ ಮೇಲೆ ಊಟದ ವ್ಯವಸ್ಥೆ ಇರೋದು. ಸೊ 11 ಗಂಟೆಗೆ ಪ್ರಸಾದ ತಿನ್ನೋಣ ಅಂತ ಬರ್ತಾ ಇದ್ದೀನಿ. ಮತ್ತೆ ರೆಡಿಯಾಗಿ ಸಂಜೆ ಅರೌಂಡ್ ಆಗಿದೆ, 5 o'clock ಆಗಿದೆ ಟೈಮು. ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಇಲ್ಲೇ ಆಲ್ಟ್ ಆಗೋದ್ರಿಂದ ದೇವರ ದರ್ಶನ ಮಾಡೋಣ, ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಸೊ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. 7 ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆ್ಯಕ್ಚುಲಿ ಹೆಜ್ಜೆ ನಮಸ್ಕಾರ ಮಾಡಿದ್ದಲ್ಲ, ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಆ್ಯಂಡ್ ಯಾಕೋ ಸ್ವಲ್ಪ ಕೋಲ್ಡ್ ಆಗ್ತಾಯಿತ್ತು. ಸೊ ರೆಸ್ಟ್ ಮಾಡಿ ಇವಾಗ ದೇವಸ್ಥಾನ ಹತ್ರ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ. 5 ಗಂಟೆ ಆದರೂ 39 ಡಿಗ್ರಿ ಇದೆ ಇಲ್ಲಿ. ಸೊ ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. ಐ ಥಿಂಕ್ ಬರೀ ಲಿಕ್ವಿಡಲ್ಲೇ ಹೊಟ್ಟೆ ತುಂಬಿಸ್ಕೋಬೇಕು ಇಲ್ಲಿ. ಅಷ್ಟು ಬಿಸಿಲು, ಅಷ್ಟು ತೆಗೆ ಆಗ್ತಾ ಇದೆ. ಬನ್ನಿ. ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ದ್ರೌಡಿನಾಮ ಸಂವತ್ಸರ ಕೆಲಸ ಮಾಡಬೇಕಾದರೂ ಕೂಡ ಈ ಸಂವತ್ಸರದಲ್ಲಿ ಇಂತಹ ಕರ್ಮವನ್ನು ಮಾಡುತ್ತೇವೆ ಅಂತ ಪ್ರತಿನಿತ್ಯದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀವಿ. ಇಂದಿನ ದಿವಸದಿಂದ ಆರಂಭಿಸಿ ನಿಧಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹೊಟ್ಟೆ ಹಸಿವು ಅಂತಿದ್ದ. ಮತ್ತು ಹೋಟೆಲ್ಗೂ ಬಂದ್ವಿ. ಊಟ ಮಾಡಿಬಿಡಲಿ ಅಂತ ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಬಂದಿದ್ವಿ.
ಏನೇ ಹೇಳಿ ಸಂಜೆ ಮಂತ್ರಾಲಯದಲ್ಲಿ ಈ ವ್ಯೂಗೋಸ್ಕರ ಬರಬೇಕು ಎಲ್ಲರೂ. ಸಖತ್ತಾಗಿರುತ್ತೆ ವ್ಯೂ ಆ್ಯಂಡ್ ಅಮೇಝಿಂಗ್ ಆಗಿರುತ್ತೆ. ಒಂಥರ ನೆಮ್ಮದಿಯಾಗಿ ಎಷ್ಟೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ ಪೀಸಾಗಿರುತ್ತೆ. ಒಂಥರ ಏನೇ ಚಿಂತೆ ಇರಲಿ ಎಲ್ಲ ಮರ್ತೋಗುತ್ತೆ, ಆರಾಮಾಗಿರುತ್ತೆ. ಪ್ರತಿಯೊಬ್ಬರು ಬನ್ನಿ. ಮತ್ತೆ ರಾಯರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ದರ್ಶನ ಆಗಿದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಕ್ಚುಲಿ ಇವರೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು ಅಂತ ಇವ್ರನ್ನ ಒಳಗಡೆ ಬಿಟ್ಟಿಲ್ಲ. ನನಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅಲಂಕಾರ ಆಗಿತ್ತು ರಾಯರಿಗೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಂಜನೇಯನ ದರ್ಶನನೂ ಆಯಿತು. ನಾನು ಪೀಸಾಗಿದೆ, ಎಷ್ಟು ನೆಮ್ಮದಿ ಅಂದರೆ ಆರಾಮಾಗಿದೆ. ರಾಯರು ಬಂದು ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಒಂಥರ ಇಮೋಷ್ನಲ್ ಥರ ಖುಷಿ ಆಗ್ತಾ ಇದೆ ರಾಯರಿಂದ. ಶರ್ವಿನ್ ಏನೋ ಶಾಪಿಂಗ್ ಮಾಡಕ್ಕೆ ಹೋಗಿದ್ದಾನೆ. ಏನು ಬೇಕು ಶರ್ವಿನ್? ಹನುಮಾನ್. ಶರ್ವಿನ್ಗೆ ಆಂಜನೇಯ ಸ್ವಾಮಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲೋದ್ರೂ ಹನುಮಾನ್ ಅಂತಾನೆ. ಇವತ್ತು ಬೆಳಗ್ಗೆಯಿಂದ 2 ಸತಿ ಸ್ಪೆಷಲ್ ದರ್ಶನ ಆಯಿತು. ಇವಾಗ ಸ್ಪೆಷಲ್ ಊಟ ಈ ಕಡೆ ಸಪ್ರೇಟಾಗಿ ಎಸ್, ಫೈನಲಿ ಬ್ಯಾಕ್ ಟು ಅವರ್ ರೂಮ್. ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಸೊ ಇವಾಗ ಆಲ್ರೌಂಡ್ 10 ಗಂಟೆ ಆಗಿದೆ. ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೊಳ್ಳೋಣ. ಇವಾಗ ಮಾರ್ನಿಂಗ್ 5:38 ಆಗಿದೆ. ನಮ್ಗೆ 7:10ಗೆ ಟ್ರೈನ್ ಇದೆ. ಟ್ರೈನ್ ಬುಕ್ ಮಾಡಿದ್ದೀವಿ, ವಂದೇ ಭಾರತ್ ಟ್ರೈನ್ ಬುಕ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಬೇಗ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇವಾಗ ಮಂತ್ರಾಲಯ ನಾವು ಅಟ್ ಪ್ರೆಸೆಂಟ್ 5:30 AM ಬಿಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಹೈಜೀನ್ ಆಗಿತ್ತು. ಅದೊಂದೇ ಸಖತ್ ಖುಷಿಯಾಗಿತ್ತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಚೆನ್ನಾಗಿ ರೆಸ್ಟು ಮಾಡಿದ್ವಿ. AC ಇತ್ತು, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸೊ ಅದಕ್ಕೆ ಬೇಗ ಎದ್ದು ರೆಡಿಯಾಗೋಕ್ಕಾಯಿತು. ಇವಾಗ ಚೆಕ್ಔಟ್ ಮಾಡ್ತಾಯಿದ್ವಿ, ಹೋಗೋಣ. ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ನಿಮಗೆ ತಿನ್ನಬೇಕು.
ಈಗ ನಮ್ಮ ಟ್ರೈನ್ ಬರ್ತಾ ಇದೆ. ಟೈಮ್ 7:10 ಆಗಿದೆ. ಎಕ್ಸಾಕ್ಟ್ ಟೈಮ್ ಬರ್ತಾ ಇದೆ. ಒಂದೇ ಬಾರ ಕಮಿಂಗ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡೋಣ ಹೇಗಿದೆ ಅಂದ್ಬಿಟ್ಟು. ಫಸ್ಟ್ ಟೈಮ್ ನಾವು ಕಾರ್ ಬಿಟ್ಬಿಟ್ಟು ಬಸ್ ಜರ್ನಿ, ಟ್ರೈನ್ ಜರ್ನಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಟ್ರೈನಲ್ಲಿ ಬಂದಿದ್ದೀವಿ, ಬಟ್ ಒಂದೇ ಭಾರತಲ್ಲಿ ಬಂದಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಾನೆ ಬಂದಿದ್ವಿ. Mantralaya Road. ಹೋಗಕ್ಕಾಗಿತ್ತಲ್ವಾ, ಸೊ ಆರಾಮಾಗಿದೆ. ಒಂದು ನೆಗೆಟ್ಸ್, ಬ್ರೌನ್ ಬ್ರೆಡ್, ಮಸಾಲಾ ಚಾಯ್, ಟೊಮೆಟೊ ಕೆಚಪ್, butter, wipes. ಸುಮಾರಾಗಿದೆ ಅಂತ ಮುಖ ಎತ್ಕೊಂತಿದ್ದಾರೆ. ಏನೇ ಹೇಳಿ, ಈ ಟ್ರೈನಲ್ಲಿ ನೀಟಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಫೈನಲಿ ನಮ್ಮ ಲಂಚ್ ಕೂಡ ಬಂದಾಯಿತು. ಬೇಗನೆ ಕೊಟ್ಬಿಟ್ರು ಲಂಚು. ಮಾರ್ನಿಂಗು ಬ್ರೇಕ್ಫಾಸ್ಟ್ ತಿಂದು ಒಂದು 2-3 hours ಅಷ್ಟೇ ಆಗಿದ್ದು. ಇಮಿಡಿಯೇಟಾಗಿ ಲಂಚು ಬಂತು. ಅರೌಂಡ್ 11:45ಗೆಲ್ಲ ಬಂದುಬಿಡ್ತು ಲಂಚು ಅಷ್ಟೇ. ನೋಡಿ ಹೇಗಿದೆ, ನೋಡೋಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ರೈಸ್, ಪನ್ನೀರ್ ಮಸಾಲ, ದಾಲ್ ಆ್ಯಂಡ್ ಐ ಥಿಂಕ್ ಆಲೂ ಇದ್ದಾರೆ. ಕರ್ಡ್, ಒಂದು ಪಾಪ್ಕಾರ್ನ್, ಐ ಥಿಂಕ್ ಚಪಾತಿ. ಫೈನಲಿ ನಾವು ಯಲಹಂಕ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿಂದ ಹೋಗಬೇಕು. ಬನ್ನಿ, ಬ್ಯಾಕ್ ಟು ಬ್ಯಾಂಗ್ಳೂರ್. ಫೈನಲಿ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬಂತು. ವಿ ಆರ್ ಗೋಯಿಂಗ್ ಟು ಹೋಮ್. ಐ ಥಿಂಕ್ ಒಂದು 40 minutes ಆಗುತ್ತೆ ಅನಿಸುತ್ತೆ ಮನೆಗೆ ಹೋಗೋಕ್ಕೆ. ಇಷ್ಟು ಚೆನ್ನಾಗಿತ್ತು ಮಂತ್ರಾಲಯ ಟ್ರಿಪ್. ಬೇಜಾರಾಗ್ತಾಯಿದೆ, ಬೇಗ ಹೋಗಿ ಬೇಗ ಬಂದುಬಿಟ್ವಿ ಅಂತ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್. ಫೈನಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನೂ ಮಾಡಿದ್ದೀವಿ.